ಹಾಯ್ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಳೆಯನ್ನ ಕೊಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಟ್ರೋಲ್ ಆಗ್ತಿದ್ದಾರೆ ಸುದೀಪ್ ಸರ್ ಅವರು. ಇದು ಕಿಲ್ಲಿ ಅವರ ಕ್ರೇಜ್ ಹಿಂಗಿದೆನಾ ಅಥವಾ ಜನ ನೋಡಿರೋ ರೀತಿ ಹಿಂಗಿದೆನಾ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಸುದೀಪ್ ಅವರು ಎಕ್ಸ್ಪೀರಿಯನ್ಸ್ ಬಹಳನೇ ಇದೆ ಈ ಬಿಗ್ ಬಾಸ್ ಶೋನಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬಾರ್ದು ಅಂತ. ಅದನ್ನ ಅವ್ರನ್ನ ಯಾಕೆ ಈ ರೀತಿಯಾಗಿ ಜಡ್ಜ್ ಮಾಡ್ತಿದಾರೆ ಗೊತ್ತಿಲ್ಲ. ಹಾಗೆ ಇನ್ನೊಂದ್ ಏನಂತಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಬಿಗ್ ಬಾಸ್ ಟೀಮ್ ಬೇಕು ಅಂತಾನೆ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ರೆ. ಅವ್ರಿಗೆ ಓಟೇ ಬರ್ತಿಲ್ಲ ಆದ್ರೂ ಕೂಡ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ರೆ. ಅವ್ರಿಗೆ ಬಯಾಸ್ಡ್ ಆಗಿ ನಡ್ಕೊಂಡು ಬರ್ತಿದಾರೆ ಅಂತಾನು ಕಮೆಂಟ್ ಬರ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮಗೂ ಕೂಡ ಹಂಗ ಅನಿಸ್ತಿದೆ ಹಂಗಿರ್ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅಶ್ವಿನಿ ಅವರು ಮೊದಲಿಂದ ನೆಗೆಟಿವ್ ಇದ್ದು ಬರ್ತಾ ಬರ್ತಾ ಅವ್ರ ಗೇಮ್ ಅನ್ನ ಚೆನ್ನಾಗಿ ಆಡಿದ್ದಕ್ಕೆ ಅದನ್ನ ಓವರ್ ಆಲ್ ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆನ ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಈಗ ಕಿಚ್ಚನ ಚಪ್ಪಾಳೆ ಕೊಟ್ಟ ಮಾತ್ರಕ್ಕೆ ಅವರು ವಿನ್ನರ್ ಅಂತಲ್ಲ, ಕೊನೆ ಗೆಲ್ಲೋದು ಅತಿ ಹೆಚ್ಚು ಓಟ್ ಬಂದವ್ರೆ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಕೂಡ ಈ ರೀತಿಯಾಗಿ ಸುದೀಪ್ ಅವರು ಯಾಕೆ ಟ್ರೋಲ್ ಮಾಡ್ತಿದಾರೆ ಗೊತ್ತಿಲ್ಲ. ಧ್ರುವಂತ್ ಹಾಗೂ ಅಶ್ವಿನಿ ಅವರು ತುಂಬಾ ಚೆನ್ನಾಗೇನೆ ಆಟ ಆಡ್ತಿದ್ದಾರೆ. ಮೊದಲು ಅವ್ರು ನೆಗೆಟಿವ್ ಇದ್ರೆ ಈಗ ಇಂಡಿವಿಜುವಲ್ ಆಗಿ ಆಟವನ್ನ ಆಡಿ ತೋರಿಸ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಅವ್ರು ಕೊಟ್ಟಿರ್ಬೋದು ಅಷ್ಟೇ. ಇದಕ್ಕೆ ಯಾಕೆ ಅಷ್ಟೊಂದು ಟ್ರೋಲ್ ಮಾಡ್ತಿದಾರೆ ಗೊತ್ತಿಲ್ಲ. ಸೊ ನೀವು ಕೂಡ ಬಿಗ್ ಬಾಸ್ ಶೋನ ನೋಡ್ತಾ ಇದ್ರೆ ಕಿಚ್ಚ ಸುದೀಪ್ ಸರ್ ಅವರು ಕಿಚ್ಚನ ಚಪ್ಪಾಳೆಯನ್ನ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರಿಗೆ ಕೊಟ್ಟಿರೋದು ಸರಿ ಅನಿಸ್ತಿದೇನಾ ಅಥವಾ ರಾಂಗ್ ಅನಿಸ್ತಿದೇನಾ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ.